ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಾಣಿ ಡೇಟು 19/1/2026. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ ಮಧುರ ಮಕ್ಕಳೇ, ನಿಮಗೆ ನಶೆ ಇರಬೇಕು. ನಾವು ಬ್ರಾಹ್ಮಣರೇ ದೇವತೆಗಳಾಗುತ್ತೇವೆ. ನಾವು ಬ್ರಾಹ್ಮಣರಿಗೆ ದಂಧೆಯ ಶ್ರೇಷ್ಠ ಮತ ಸಿಗುತ್ತದೆ. ಪ್ರಶ್ನೆ: ಯಾರದು ಬಿಸಿ ರಕ್ತ ಯೌವನವಾಗಿದೆಯೋ ಅವರಿಗೆ ಯಾವ ಉಮಂಗ ಮತ್ತು ಯಾವ ನಶೆ ಇರಬೇಕು? ಉತ್ತರ: ಈ ಪ್ರಪಂಚ ಯಾವುದು ಹಳೆಯ ಕಬ್ಬಿಣದ ಯುಗವಾಗಿ ಬಿಟ್ಟಿದೆಯೋ ಅದನ್ನು ಹೊಸ ಸ್ವರ್ಣಿಮ ಯುಗವನ್ನಾಗಿ ಮಾಡುವ, ಹಳೆಯದರಿಂದ ಹೊಸದನ್ನಾಗಿ ಮಾಡುವ ಉಮಂಗವಿರಬೇಕು. ಕನ್ಯರದು ಬಿಸಿ ರಕ್ತವಾಗಿದೆ ಅಂದ ಮೇಲೆ ತಮ್ಮ ಜೊತೆಗಾರರನ್ನು ಮೇಲೆತ್ತಬೇಕು. ನಶೆಯು ಸ್ಥಿರವಾಗಿರಲಿ. ಭಾಷಣ ಮಾಡುವುದರಲ್ಲಿಯೂ ಬಹಳ ಮಸ್ತಿ ಇರಬೇಕು. ಗೀತೆ: ರಾತ್ರಿಯ ಪ್ರಯಾಣಿಕನೇ, ಸುಸ್ತಾಗಬೇಡ. ಓಂ ಶಾಂತಿ. ಮಕ್ಕಳು, ಈ ಗೀತೆಯ ಅರ್ಥವನ್ನಂತೂ ತಿಳಿದುಕೊಂಡಿದ್ದೀರಿ. ಈಗ ಭಕ್ತಿ ಮಾರ್ಗದ ಘೋರ ಅಂಧಕಾರ ರಾತ್ರಿಯಂತೂ ಮುಕ್ತಾಯವಾಗುತ್ತಿದೆ. ಮಕ್ಕಳಿಗೆ ಗೊತ್ತಿದೆ, ನಮಗೆ ಈಗ ಕಿರೀಟ ಸಿಗಲಿದೆ. ಇಲ್ಲಿ ಕುಳಿತಿದ್ದೀರಿ. ಮನುಷ್ಯರಿಂದ ದೇವತೆಗಳಾಗುವ ಗುರಿ ಧ್ಯೇಯವಿದೆ. ಹೇಗೆ ನೀವು ತಮ್ಮನ್ನು ಕೋಣವೆಂದು ತಿಳಿಯಿರಿ, ಆಗ ಆ ರೂಪವಾಗಿ ಬಿಡುತ್ತೀರೆಂದು ಸನ್ಯಾಸಿಗಳು ತಿಳಿಸುತ್ತಾರೆ. ಅದು ಭಕ್ತಿ ಮಾರ್ಗದ ದೃಷ್ಟಾಂತವಾಗಿದೆ. ಹೇಗೆ ಈ ದೃಷ್ಟಾಂತವೂ ಇದೆ. ರಾಮನು ವಾನರ ಸೈನ್ಯವನ್ನು ಸಹಾಯಕ್ಕಾಗಿ ತೆಗೆದುಕೊಂಡನು. ಅಂದಾಗ ನೀವಿಲ್ಲಿ ಕುಳಿತಿದ್ದೀರಿ. ನಿಮಗೆ ತಿಳಿದಿದೆ, ನಾವೇ ದೇವಿ ದೇವತೆಗಳು ಡಬಲ್ ಕಿರೀಟಧಾರಿಗಳಾಗುತ್ತೇವೆ. ಹೇಗೆ ಶಾಲೆಯಲ್ಲಿ ಓದುತ್ತಾರೆಂದರೆ, ನಾನು ಇದನ್ನು ಓದಿ ಡಾಕ್ಟರ್ ಆಗುವೆನು, ಇಂಜಿನಿಯರ್ ಆಗುವೆನೆಂದು ಹೇಳುತ್ತಾರೆ. ಹಾಗೆಯೇ ನೀವು ಸಹ ತಿಳಿದುಕೊಂಡಿದ್ದೀರಿ, ಈ ವಿದ್ಯೆಯಿಂದ ನಾವೇ ದೇವಿ ದೇವತೆಗಳಾಗುತ್ತಿದ್ದೇವೆ. ಈ ಶರೀರವನ್ನು ಬಿಡುತ್ತೇವೆ ಮತ್ತು ನಂತರದ ಜನ್ಮದಲ್ಲಿ ನಮಗೆ ಕಿರೀಟ ಸಿಕ್ಕಿಬಿಡುತ್ತದೆ. ಇದಂತೂ ಬಹಳ ಕೊಳಕು ಚೀಚಿ ಪ್ರಪಂಚವಲ್ಲವೇ? ಹೊಸ ಪ್ರಪಂಚವು ಸುಂದರ ಪ್ರಪಂಚವಾಗಿದೆ. ಹಳೆಯ ಪ್ರಪಂಚವು ಸಂಪೂರ್ಣ ಕನಿಷ್ಠ ಪ್ರಪಂಚವಾಗಿದೆ. ಇದಂತೂ ಸಮಾಪ್ತಿಯಾಗುವುದಿದೆ. ಹೊಸ ಪ್ರಪಂಚದ ಮಾಲೀಕರನ್ನಾಗಿ ಮಾಡುವವರು ಅವಶ್ಯವಾಗಿ ವಿಶ್ವದ ರಚಯಿತನೇ ಆಗಿರುವರು. ಮತ್ಯಾರೂ ಓದಿಸಲು ಸಾಧ್ಯವಿಲ್ಲ. ಶಿವತಂದೆಯೇ ನಿಮಗೆ ಓದಿಸಿ ಕಲಿಸಿಕೊಡುತ್ತಾರೆ. ತಂದೆಯು ತಿಳಿಸಿದ್ದಾರೆ, ಪೂರ್ಣ ಆತ್ಮಾಭಿಮಾನಿಯಾಗಿ ಬಿಟ್ಟರೆ ಮತ್ತೇನು ಬೇಕು? ನೀವು ಬ್ರಾಹ್ಮಣರಂತೂ ಹಾಗೆಯೇ ಇದ್ದೀರಿ. ನಾವು ದೇವತೆಗಳಾಗುತ್ತಿದ್ದೇವೆ ಎಂಬುದು ನಿಮಗೆ ಗೊತ್ತಿದೆ. ದೇವತೆಗಳು ಎಷ್ಟೊಂದು ಪವಿತ್ರರಾಗಿದ್ದರು. ಇಲ್ಲಿ ಎಷ್ಟು ಪತಿತ ಮನುಷ್ಯರಿದ್ದಾರೆ. ಭಲೆ ಚೆಹರೆಯು ಮನುಷ್ಯರದಾಗಿದೆ, ಆದರೆ ಗುಣಗಳು ನೋಡಿ ಹೇಗಿವೆ. ಯಾರು ದೇವತೆಗಳ ಪೂಜಾರಿಯಾಗಿದ್ದಾರೆಯೋ ಅವರು ಸಹ ತಾವು ಸರ್ವಗುಣ ಸಂಪನ್ನರು, ಸೋಲಾಕಲ ಸಂಪೂರ್ಣರಾಗಿದ್ದೀರಿ. ನಾವು ವಿಕಾರಿ ಪಾಪಿಗಳಾಗಿದ್ದೇವೆ ಎಂದು ದೇವತೆಗಳ ಮುಂದೆ ಮಹಿಮೆ ಮಾಡುತ್ತಾರೆ. ಭಲೆ ಅವರದು ಸಹ ಮನುಷ್ಯರ ಚೆಹರೆಯೇ ಆಗಿದೆ, ಆದರೆ ಅವರ ಬಳಿ ಹೋಗಿ ಅವರ ಮಹಿಮೆ ಮಾಡುತ್ತಾರೆ. ತಮ್ಮನ್ನು ಕೊಳಕು ವಿಕಾರಿಗಳೆಂದು ಹೇಳುತ್ತಾರೆ. ನಮ್ಮಲ್ಲಿ ಯಾವುದೇ ಗುಣವಿಲ್ಲ. ಮನುಷ್ಯರೆಂದರೆ ಮನುಷ್ಯರೇ. ನೀವೀಗ ತಿಳಿದುಕೊಳ್ಳುತ್ತೀರಿ, ನಾವಂತೂ ಈಗ ಪರಿವರ್ತನೆಯಾಗಿ ಹೋಗಿ ದೇವತೆಗಳಾಗುತ್ತೇವೆ. ಕೃಷ್ಣಪುರಿಯಲ್ಲಿ ಹೋಗಬೇಕೆಂದು ಕೃಷ್ಣನ ಪೂಜೆ ಮಾಡುತ್ತಾರೆ, ಆದರೆ ಯಾವಾಗ ಬರುತ್ತಾರೆಂದು ತಿಳಿದುಕೊಂಡಿಲ್ಲ. ಭಗವಂತನು ಬಂದು ಭಕ್ತಿಯ ಫಲ ಕೊಡುವರೆಂದು ಭಕ್ತಿ ಮಾಡುತ್ತಿರುತ್ತಾರೆ. ಮೊದಲಂತೂ ನಿಮಗೆ ಈ ನಿಶ್ಚಯವಿರಬೇಕು, ನಮಗೆ ಯಾರು ಓದಿಸುತ್ತಾರೆ? ಇದು ಶ್ರೀ ಶ್ರೀ ಶಿವತಂದೆಯ ಮತವಾಗಿದೆ. ಶಿವತಂದೆಯೇ ನಿಮಗೆ ಶ್ರೀಮತವನ್ನು ಕೊಡುತ್ತಿದ್ದಾರೆ. ಯಾರಿಗೆ ಇದು ಗೊತ್ತಿಲ್ಲವೋ ಅವರು ಶ್ರೇಷ್ಠರಾಗಲು ಹೇಗೆ ಸಾಧ್ಯ? ಇಷ್ಟೊಂದು ಮಂದಿ ಬ್ರಾಹ್ಮಣರು ಶ್ರೀ ಶ್ರೀ ಶಿವತಂದೆಯ ಮತದಂತೆ ನಡೆಯುತ್ತಾರೆ. ಪರಮಾತ್ಮನ ಮತವೇ ಶ್ರೇಷ್ಠರನ್ನಾಗಿ ಮಾಡುತ್ತದೆ. ಯಾರ ಅದೃಷ್ಟದಲ್ಲಿದೆಯೋ ಅವರ ಬುದ್ಧಿಯಲ್ಲಿಯೇ ಕುಳಿತುಕೊಳ್ಳುವುದು. ಇಲ್ಲದಿದ್ದರೆ ಏನನ್ನು ತಿಳಿದುಕೊಳ್ಳುವುದಿಲ್ಲ. ಯಾವಾಗ ಅರ್ಥ ಮಾಡಿಕೊಳ್ಳುವರೋ ಆಗ ಖುಷಿಯಾಗಿ ಸಹಯೋಗ ನೀಡತೊಡಗುತ್ತಾರೆ.
ಕೆಲವರಂತೂ ತಿಳಿದುಕೊಂಡೇ ಇಲ್ಲ, ಇವರು ಯಾರು ಎಂಬುದು ಅವರಿಗೇನು ಗೊತ್ತಿದೆ, ಆದ್ದರಿಂದ ತಂದೆಯು ಯಾರೊಂದಿಗೂ ಮಿಲನ ಮಾಡುವುದೂ ಇಲ್ಲ. ಆ ಮನುಷ್ಯರಂತೂ ಇನ್ನೂ ತಮ್ಮ ಮತವನ್ನೇ ಕೊಡತೊಡಗುತ್ತಾರೆ. ಶ್ರೀಮತವನ್ನು ಅರಿತುಕೊಳ್ಳದ ಕಾರಣ ಅವರಿಗೂ ಸಹ ತಮ್ಮ ಮತವನ್ನು ಕೊಡಲಾರಂಭಿಸುತ್ತಾರೆ. ತಂದೆಯು ನೀವು ಮಕ್ಕಳನ್ನು ಶ್ರೇಷ್ಠರನ್ನಾಗಿ ಮಾಡುವುದಕ್ಕಾಗಿಯೇ ಬಂದಿದ್ದಾರೆ. ಮಕ್ಕಳಿಗೆ ತಿಳಿದಿದೆ, 5,000 ವರ್ಷಗಳ ಮೊದಲಿನ ತರಹ ತಂದೆಯು ಬಂದು ತಮ್ಮೊಂದಿಗೆ ಮಿಲನ ಮಾಡಿದ್ದಾರೆ. ಯಾರಿಗೆ ತಿಳಿದಿಲ್ಲವೋ ಅವರು ಹೇಗೆ ಪ್ರತ್ಯುತ್ತರ ನೀಡುವರು? ಮಕ್ಕಳಿಗೆ ವಿದ್ಯೆಯ ಬಹಳ ನಶೆ ಇರಬೇಕು, ಇದು ಬಹಳ ಶ್ರೇಷ್ಠ ವಿದ್ಯೆಯಾಗಿದೆ, ಆದರೆ ಮಾಯೆಯೂ ಸಹ ವಿರೋಧಿಯಾಗಿದೆ. ನಿಮಗೆ ತಿಳಿದಿದೆ, ನಾವು ಇಂತಹ ವಿದ್ಯೆಯನ್ನು ಓದುತ್ತೇವೆ, ಯಾವುದರಿಂದ ನಮಗೆ ಡಬಲ್ ಕಿರೀಟವು ಸಿಗುವುದು. ಬಹುಶಃ ಜನ್ಮ ಜನ್ಮಾಂತರಕ್ಕಾಗಿ ಡಬಲ್ ಕಿರೀಟಧಾರಿಗಳಾಗುತ್ತೇವೆ. ಅಂದಮೇಲೆ ಇದಕ್ಕಾಗಿ ಪೂರ್ಣ ಪುರುಷಾರ್ಥ ಮಾಡಬೇಕಲ್ಲವೇ? ಇದಕ್ಕೆ ರಾಜಯೋಗವೆಂದು ಹೇಳಲಾಗುತ್ತದೆ. ಎಷ್ಟು ಅದ್ಭುತವಾಗಿದೆ! ತಂದೆಯು ಯಾವಾಗಲೂ ತಿಳಿಸುತ್ತಾರೆ, ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಹೋಗಿ ಪೂಜಾರಿಗಳಿಗೂ ಸಹ ನೀವು ತಿಳಿಸಿ, ಪೂಜಾರಿಗಳು ಸಹ ಮತ್ತೆ ಅನ್ಯರಿಗೆ ತಿಳಿಸಲಿ, ಈ ಲಕ್ಷ್ಮೀನಾರಾಯಣರಿಗೂ ಈ ಪದವಿ ಹೇಗೆ ಸಿಕ್ಕಿತು, ಇವರು ವಿಶ್ವದ ಮಾಲೀಕರು ಹೇಗಾದರು, ಹೀಗೆ ತಿಳಿಸುವುದರಿಂದ ಪೂಜಾರಿಗಳಿಗೂ ಮಾನ್ಯತೆ ಸಿಗುವುದು. ನೀವು ಹೇಳಿರಿ, ನಾವು ಈ ಲಕ್ಷ್ಮೀನಾರಾಯಣರಿಗೆ ಈ ರಾಜ್ಯವು ಹೇಗೆ ಸಿಕ್ಕಿತು ಎಂಬುದನ್ನು ನಿಮಗೆ ತಿಳಿಸುತ್ತೇವೆ. ಗೀತೆಯಲ್ಲಿಯೂ ಭಗವಾನ್ ವಾಚ್ ಇದೆ ಅಲ್ಲವೇ, ನಾನು ನಿಮಗೆ ರಾಜಯೋಗವನ್ನು ಕಲಿಸಿ ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ, ನೀವು ಸ್ವರ್ಗವಾಸಿಗಳಾಗುತ್ತೀರಲ್ಲವೇ? ಅಂದಮೇಲೆ ನಾವೇ ಈ ರೀತಿ ಆಗುತ್ತೇವೆಂದು ನೀವು ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು. ತಮ್ಮ ಚಿತ್ರ ಹಾಗೂ ರಾಜಧಾನಿಯ ಚಿತ್ರ ಇದರ ಜೊತೆಯಲ್ಲಿ ತೆಗೆಯಿರಿ, ಕೆಳಗೆ ನಿಮ್ಮ ಚಿತ್ರ, ಮೇಲೆ ರಾಜಧಾನಿಯ ಚಿತ್ರವಿರಲಿ. ಇದರಲ್ಲಿ ಖರ್ಚೇನೂ ಇಲ್ಲ. ರಾಜನ ಪೋಷಾಕ್ ಕೂಡಲೇ ಮಾಡಿಸಬಹುದು. ದೇವತೆಗಳಾಗುತ್ತಿದ್ದೇವೆ ಎಂಬುದು ಪದೇ ಪದೇ ನೆನಪಿರುತ್ತದೆ. ಭಲೆ ಮೇಲ್ಭಾಗದಲ್ಲಿ ಶಿವ ತಂದೆಯ ಚಿತ್ರವೂ ಇರಲಿ. ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಿ. ಈ ಶರೀರವನ್ನು ಬಿಟ್ಟು ಹೋಗಿ ದೇವತೆಗಳಾಗುತ್ತೀರಿ, ಏಕೆಂದರೆ ಈ ರಾಜಯೋಗವನ್ನು ಕಲಿಯುತ್ತಿದ್ದೀರಿ. ಈ ಚಿತ್ರವು ಸಹ ನಿಮಗೆ ಬಹಳ ಸಹಯೋಗ ಕೊಡುತ್ತದೆ. ಮೇಲೆ ಶಿವ, ಕೆಳಗಡೆ ರಾಜಧಾನಿಯ ಚಿತ್ರ, ಕೆಳಗಡೆ ನಿಮ್ಮ ಸಾಧಾರಣ ಚಿತ್ರವಿರಲಿ. ಶಿವ ತಂದೆಯಿಂದ ರಾಜಯೋಗವನ್ನು ಕಲಿತು ನಾವೇ ದೇವತೆಗಳು, ಡಬಲ್ ಕಿರೀಟಧಾರಿಗಳಾಗುತ್ತಿದ್ದೇವೆ ಎಂದು ಬರೆಯಲ್ಪಟ್ಟಿರಲಿ. ಈ ಚಿತ್ರವಿದ್ದಾಗ ಯಾರೇ ಕೇಳಿದರೂ ನಮಗೆ ಕಲಿಸುವರು ಈ ಶಿವ ತಂದೆಯಾಗಿದ್ದಾರೆ ಎಂಬುದನ್ನು ನಾವು ತಿಳಿಸಿಕೊಡಬಹುದು. ಚಿತ್ರವನ್ನು ನೋಡುತ್ತಿದ್ದಂತೆಯೇ ಮಕ್ಕಳಿಗೆ ನಶೆ ಏರುವುದು. ಭಲೆ ಅಂಗಡಿಯಲ್ಲಿಯೂ ಈ ಚಿತ್ರವನ್ನಿಡಿ ಭಕ್ತಿ ಮಾರ್ಗದಲ್ಲಿ ಬ್ರಹ್ಮ ತಂದೆಯು ನಾರಾಯಣನ ಚಿತ್ರವನ್ನು ಇಟ್ಟುಕೊಳ್ಳುತ್ತಿದ್ದರು, ಜೇಬಿನಲ್ಲಿಯೂ ಇರುತ್ತಿತ್ತು. ನೀವು ಸಹ ತಮ್ಮ ಚಿತ್ರವನ್ನು ಇಟ್ಟುಕೊಳ್ಳಿ, ಆಗ ನಾವೇ ದೇವಿ ದೇವತೆಗಳಾಗುತ್ತಿದ್ದೇವೆ ಎಂಬುದು ನೆನಪಿರುವುದು. ತಂದೆಯನ್ನು ನೆನಪು ಮಾಡುವ ಉಪಾಯವನ್ನು ಹುಡುಕಬೇಕು. ತಂದೆಯನ್ನು ಮರೆಯುವುದರಿಂದಲೇ ಕೆಳಗಿಳಿಯುತ್ತೇವೆ, ವಿಕಾರದಲ್ಲಿ ಬೀಳುವುದರಿಂದ ನಾಚಿಕೆಯಾಗುತ್ತದೆ. ಈಗಂತೂ ನಾವು ಈ ದೇವತೆಗಳಾಗಲು ಸಾಧ್ಯವಿಲ್ಲವೆಂದು ಹೃದಯ ವಿದೀರ್ಣವಾಗುವುದು. ನಾವೀಗ ಹೇಗೆ ದೇವತೆಗಳಾಗುವೆವು? ತಂದೆಯು ತಿಳಿಸುತ್ತಾರೆ, ವಿಕಾರದಲ್ಲಿ ಬೀಳುವವರ ಚಿತ್ರವನ್ನು ತೆಗೆದು ಹಾಕಿ ತಿಳಿಸಿ, ನೀವು ಸ್ವರ್ಗದಲ್ಲಿ ಹೋಗಲು ಯೋಗ್ಯರಲ್ಲ, ನಿಮ್ಮ ಪಾಸ್ಪೋರ್ಟ್ ಸಮಾಪ್ತಿ. ನಾವು ಕೆಳಗೆ ಬಿದ್ದೆವು, ಈಗ ನಾವು ಸ್ವರ್ಗದಲ್ಲಿ ಹೇಗೆ ಹೋಗಲು ಸಾಧ್ಯ ಎಂಬುದನ್ನು ಅವರು ಸಹ ಆಲೋಚಿಸುತ್ತಾರೆ. ಹೇಗೆ ನಾರದನ ಉದಾಹರಣೆ ಕೊಡುತ್ತಾರೆ, ನೀನು ನಿನ್ನ ಮುಖವನ್ನು ನೋಡಿಕೋ, ನೀನು ಲಕ್ಷ್ಮಿಯನ್ನು ವರಿಸಲು ಯೋಗ್ಯನಾಗಿದ್ದೀಯಾ ಎಂದು ನಾರದನಿಗೆ ಹೇಳಿದರು. ಮುಖ ನೋಡಿಕೊಂಡಾಗ ಅದು ಕೋತಿಯ ತರಹ ಕಂಡು ಬಂದಿತು. ಹಾಗೆಯೇ ಮನುಷ್ಯರಿಗೂ ಸಹ ನಮ್ಮಲ್ಲಿ ಈ ವಿಕಾರವಿದೆ. ಅಂದಮೇಲೆ ನಾವು ಶ್ರೀನಾರಾಯಣ ಅಥವಾ ಲಕ್ಷ್ಮಿಯನ್ನು ಹೇಗೆ ವರಿಸಲು ಸಾಧ್ಯ ಎಂದು ನಾಚಿಕೆ ಬರುವುದು. ತಂದೆಯು ಎಲ್ಲ ಯುಕ್ತಿಗಳನ್ನು ತಿಳಿಸುತ್ತಾರೆ, ಆದರೆ ವಿಶ್ವಾಸವನ್ನು ಇಡಬೇಕಲ್ಲವೇ?
ವಿಕಾರದ ನಶೆಯು ಬರುತ್ತಿದ್ದರೆ ಈ ಲೆಕ್ಕದಿಂದ ನಾವು ರಾಜಾದಿ ರಾಜ ಡಬಲ್ ಕಿರೀಟಧಾರಿಗಳು ಹೇಗಾಗಲು ಸಾಧ್ಯ ಎಂಬುದನ್ನು ತಿಳಿದುಕೊಳ್ಳುವರು. ಪುರುಷಾರ್ಥವನ್ನಂತೂ ಮಾಡಬೇಕಲ್ಲವೇ? ಇಂತಿಂತಹ ಯುಕ್ತಿಗಳನ್ನು ರಚಿಸಿ ಎಲ್ಲರಿಗೂ ತಿಳಿಸುತ್ತಾ ಇರಿ ಎಂದು ತಂದೆಯು ಸಲಹೆ ನೀಡುತ್ತಿರುತ್ತಾರೆ. ಈ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ, ವಿನಾಶವು ಸನ್ಮುಖದಲ್ಲಿ ನಿಂತಿದೆ. ದಿನ ಪ್ರತಿದಿನ ಬಿರುಗಾಳಿಗಳು ಜೋರಾಗುತ್ತಾ ಹೋಗುತ್ತವೆ, ಬಾಂಬು ಇತ್ಯಾದಿಗಳು ಸಹ ತಯಾರಾಗುತ್ತಿವೆ. ನೀವು ಭವಿಷ್ಯ ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕಾಗಿಯೇ ಈ ವಿದ್ಯೆಯನ್ನು ಓದುತ್ತೀರಿ. ನೀವು ಒಂದೇ ಬಾರಿ ಪತಿತರಿಂದ ಪಾವನರಾಗುತ್ತೀರಿ. ನಾವು ನರಕವಾಸಿಗಳಾಗಿದ್ದೇವೆ ಎಂಬುದನ್ನು ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ, ಏಕೆಂದರೆ ಕಲ್ಲು ಬುದ್ಧಿಯವರಾಗಿದ್ದಾರೆ. ನೀವೀಗ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗುತ್ತಿದ್ದೀರಿ. ಅದೃಷ್ಟದಲ್ಲಿದ್ದರೆ ಕೂಡಲೇ ತಿಳಿದುಕೊಳ್ಳುವರು, ಇಲ್ಲವೆಂದರೆ ನೀವು ಎಷ್ಟಾದರೂ ತಲೆ ಕೆಡಿಸಿಕೊಳ್ಳಿ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ತಂದೆಯನ್ನೇ ತಿಳಿದುಕೊಳ್ಳದಿದ್ದರೆ ಅವರು ನಾಸ್ತಿಕರಾಗಿದ್ದಾರೆ, ಅರ್ಥಾತ್ ಧನಿಕರಲ್ಲ. ಅಂದಮೇಲೆ ಅವರನ್ನು ಧನಿಕರನ್ನಾಗಿ ಮಾಡಬೇಕಲ್ಲವೇ? ಯಾವಾಗ ಶಿವ ತಂದೆಯ ಮಕ್ಕಳಾಗಿದ್ದೀರಿ ಅಂದಮೇಲೆ ಇಲ್ಲಿ ಯಾರಿಗೆ ಜ್ಞಾನವಿದೆಯೋ ಅವರು ತಮ್ಮ ಮಕ್ಕಳನ್ನು ವಿಕಾರಗಳಿಂದ ರಕ್ಷಿಸುತ್ತಿರುತ್ತಾರೆ. ಅಜ್ಞಾನಿಗಳು ತಮ್ಮಂತೆ ಮಕ್ಕಳನ್ನು ವಿಕಾರದಲ್ಲಿ ಸಿಲುಕಿಸುತ್ತಾರೆ. ನಿಮಗೆ ತಿಳಿದಿದೆ, ಇಲ್ಲಿ ವಿಕಾರದಿಂದ ಪಾರು ಮಾಡಲಾಗುತ್ತದೆ. ಮೊದಲಂತೂ ಕನ್ಯರನ್ನು ಪಾರು ಮಾಡಬೇಕು. ತಂದೆ ತಾಯಿಗಳು ಹೇಗೆ ಮಕ್ಕಳನ್ನು ವಿಕಾರದಲ್ಲಿ ಬೀಳಿಸುವ ಪೆಟ್ಟು ಕೊಡುತ್ತಾರೆ. ನಿಮಗೆ ತಿಳಿದಿದೆ, ಇದು ಭ್ರಷ್ಟಾಚಾರಿ ಪ್ರಪಂಚವಾಗಿದೆ. ಶ್ರೇಷ್ಠಾಚಾರಿ ಪ್ರಪಂಚವನ್ನು ಬಯಸುತ್ತಾರೆ. ಭಗವಾನ್ ವಾಚ್, ನಾನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡಲು ಬರುತ್ತೇನೆ. ಅಂದಮೇಲೆ ಈಗ ಎಲ್ಲರೂ ಭ್ರಷ್ಟಾಚಾರಿಗಳಾಗಿದ್ದಾರೆ, ನಾನು ಎಲ್ಲರ ಉದ್ಧಾರ ಮಾಡುತ್ತೇನೆ. ಭಗವಂತನೇ ಸಾಧು ಸಂತ ಮೊದಲಾದವರೆಲ್ಲರೂ ಉದ್ಧಾರ ಮಾಡಲು ಬರಬೇಕಾಗಿದೆ ಎಂದು ಗೀತೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಒಬ್ಬ ಭಗವಂತ ತಂದೆಯೇ ಬಂದು ಎಲ್ಲರ ಉದ್ಧಾರ ಮಾಡುತ್ತಾರೆ. ನೀವೀಗ ಆಶ್ಚರ್ಯಪಡುತ್ತೀರಿ, ಮನುಷ್ಯರು ಎಷ್ಟೊಂದು ಕಲ್ಲು ಬುದ್ಧಿಯವರಾಗಿದ್ದಾರೆ. ಈ ಸಮಯದಲ್ಲಿ ದೊಡ್ಡವರಿಗೆ ಒಂದು ವೇಳೆ ಗೀತೆಯ ಭಗವಂತನು ಶಿವನಾಗಿದ್ದಾರೆ ಎಂಬುದು ಅರ್ಥವಾಗಿ ಬಿಟ್ಟರೆ ಏನಾಗುವುದು ಗೊತ್ತಿಲ್ಲ. ಆಹಾಕಾರವು ಏಳುತ್ತದೆ, ಆದರೆ ಇನ್ನೂ ತಡವಿದೆ. ಇಲ್ಲದಿದ್ದರೆ ಎಲ್ಲರ ಸಿಂಹಾಸನಗಳು ಒಮ್ಮೆಲೆ ಅಲುಗಾಡುತ್ತಿದ್ದವು. ಅನೇಕರ ಸಿಂಹಾಸನಗಳು ಅಲುಗಾಡುತ್ತವೆ ಅಲ್ಲವೇ? ಯುದ್ಧವು ಆರಂಭವಾದಾಗ ಅರ್ಥವಾಗುತ್ತದೆ. ಇವರ ಸಿಂಹಾಸನವು ಅಲುಗಾಡುತ್ತಿದೆ, ಈಗ ಇಳಿಯೋರಿದ್ದಾರೆ ಎಂದು. ಒಂದು ವೇಳೆ ಈಗಲೇ ಎಲ್ಲರ ಸಿಂಹಾಸನಗಳು ಅಲುಗಾಡಿದರೆ ಬಹಳ ಏರುಪೇರಾಗಿ ಬಿಡುವುದು. ಇದು ಮುಂದೆ ನಡೆಯಲಿದೆ. ಪತಿತ ಪಾವನ ಸರ್ವರ ಸದ್ಗತಿದಾತನೇ ಹೇಳುತ್ತಾರೆ, ನಾನು ಬ್ರಹ್ಮರವರ ತನುವಿನಿಂದ ಸ್ಥಾಪನೆ ಮಾಡುತ್ತಿದ್ದೇನೆ. ಸರ್ವರ ಸದ್ಗತಿ ಅರ್ಥಾತ್ ಉದ್ಧಾರ ಮಾಡುತ್ತಿದ್ದೇನೆ. ಭಗವಾನ್ ವಾಚ್, ಇದು ಪತಿತ ಪ್ರಪಂಚವಾಗಿದೆ. ನಾನು ಇವರೆಲ್ಲರ ಉದ್ಧಾರ ಮಾಡಬೇಕಾಗಿದೆ. ಈಗ ಎಲ್ಲರೂ ಪತಿತರಾಗಿದ್ದಾರೆ ಅಂದಮೇಲೆ ಪತಿತರು ಅನ್ಯರನ್ನು ಹೇಗೆ ಪಾವನ ಮಾಡುವರು? ಮೊದಲು ಸ್ವಯಂ ಪಾವನನಾದಾಗ ಮತ್ತೆ ತನ್ನ ಅನುಯಾಯಿಗಳನ್ನು ಪಾವನ ಮಾಡಬಹುದು. ನಿಮಗೆ ಭಾಷಣ ಮಾಡುವುದರಲ್ಲಿ ಬಹಳ ಮಸ್ತಿ ಇರಬೇಕು. ಕನ್ಯರದು ಬಿಸಿ ರಕ್ತವಾಗಿದೆ. ನೀವು ಹಳೆಯದರಿಂದ ಹೊಸದನ್ನಾಗಿ ಮಾಡುತ್ತಿದ್ದೀರಿ. ನಿಮ್ಮ ಆತ್ಮವು ಯಾವುದು ಹಳೆಯ ಕಬ್ಬಿಣದ ಸಮಾನವಾಗಿರುವುದೋ ಅದು ಹೊಸ ಸ್ವರ್ಣಿಮದಂತೆ ಆಗುತ್ತದೆ, ತುಕ್ಕು ಬಿಡುತ್ತಾ ಹೋಗುತ್ತದೆ. ಅಂದಾಗ ಮಕ್ಕಳಿಗೆ ಬಹಳ ಉಮಂಗವಿರಬೇಕು, ನಶೆಯು ಸ್ಥಿರವಾಗಿರಬೇಕು. ತಮ್ಮ ಜೊತೆಗಾರರನ್ನು ಮೇಲೆತ್ತಬೇಕಾಗಿದೆ. ತಾಯಿ ಗುರು ಎಂದು ಗಾಯನವಿದೆ. ತಾಯಿಯು ಯಾವಾಗ ಗುರುವಾಗುತ್ತಾಳೆ ಎಂಬುದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ಜಗದಂಬೆಯೇ ಮತ್ತೆ ರಾಜೇಶ್ವರಿ ಆಗುತ್ತಾರೆ. ಮತ್ತೆ ಅಲ್ಲಿ ಯಾವುದೇ ಗುರು ಇರುವುದೇ ಇಲ್ಲ. ಗುರುವಿನ ಗೊಂದಲ ಈಗ ನಡೆಯುತ್ತದೆ. ತಂದೆಯು ಬಂದು ಮಾತೆಯರ ಮೇಲೆ ಜ್ಞಾನಾಮೃತ ಕಳಸವನ್ನು ನೀಡುತ್ತಾರೆ. ಆರಂಭದಿಂದ ಇದೇ ರೀತಿಯಾಗುತ್ತದೆ. ಸೇವಾ ಕೇಂದ್ರಗಳಿಗಾಗಿಯೂ ಬ್ರಹ್ಮಕುಮಾರಿಯರು ಬೇಕೆಂದೇ ಹೇಳುತ್ತಾರೆ. ತಾವೇ ನಡೆಸಿ ತಮಗೆ ಧೈರ್ಯವಿಲ್ಲವೇ ಎಂದು ತಂದೆಯು ಕೇಳುತ್ತಾರೆ. ಅದಕ್ಕೆ ಇಲ್ಲ ಬಾಬಾ, ನಮಗೆ ಶಿಕ್ಷಕಿ ಸಹೋದರಿ ಬೇಕೆಂದು ಹೇಳುತ್ತಾರೆ.
ಇದು ಸರಿಯಾಗಿದೆ, ಗೌರವ ಕೊಡುತ್ತಾರೆ. ಇತ್ತೀಚಿನ ಪ್ರಪಂಚದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ತೋರ್ಪಡಿಕೆಯ ಮಾನ್ಯತೆಯನ್ನು ನೀಡುತ್ತಾರೆ. ಇಂದು ಪ್ರಧಾನಮಂತ್ರಿಯಾಗಿದ್ದರು, ನಾಳೆ ಅವರನ್ನು ಸ್ಥಾನದಿಂದ ಇಳಿಸಿ ಬಿಡುತ್ತಾರೆ. ಸ್ಥಿರವಾದ ಪದವಿಯು ಯಾರಿಗೂ ಸಿಗುವುದಿಲ್ಲ. ಈ ಸಮಯದಲ್ಲಿ ನೀವು ಮಕ್ಕಳಿಗೆ ಶಾಶ್ವತ ರಾಜ್ಯಭಾಗ್ಯವು ಸಿಗುತ್ತದೆ. ತಂದೆಯು ನಿಮಗೆ ಎಷ್ಟು ಪ್ರಕಾರದಿಂದ ತಿಳಿಸುತ್ತಾರೆ. ತಮ್ಮನ್ನು ಸದಾ ಹರ್ಷಿತವಾಗಿಟ್ಟುಕೊಳ್ಳಲು ಬಹಳ ಒಳ್ಳೊಳ್ಳೆಯ ಯುಕ್ತಿಯನ್ನು ತಿಳಿಸುತ್ತಾರೆ. ಶುಭ ಭಾವನೆ ನೀಡಬೇಕಲ್ಲವೇ? ಓಹೋ, ನಾವು ಈ ಲಕ್ಷ್ಮೀನಾರಾಯಣರಾಗುತ್ತೇವೆ. ಮತ್ತು ಒಂದು ವೇಳೆ ಯಾರ ಅದೃಷ್ಟದಲ್ಲಿಲ್ಲವೋ ಅವರು ಪುರುಷಾರ್ಥವೇನು ಮಾಡುವರು. ತಂದೆಯಂತೂ ಪುರುಷಾರ್ಥದ ಸಲಹೆ ಕೊಡುತ್ತಾರಲ್ಲವೇ? ಪುರುಷಾರ್ಥವು ವ್ಯರ್ಥವಾಗಿ ಹೋಗುವುದಿಲ್ಲ, ಇದಂತೂ ಸಫಲವಾಗುತ್ತಾ ಹೋಗುವುದು. ರಾಜಧಾನಿಯು ಸ್ಥಾಪನೆಯಾಗಿಯೇ ಆಗುವುದು. ಮಹಾಭಾರತದ ಯುದ್ಧವು ಮೂಲಕ ವಿನಾಶವೂ ಆಗಲೇಬೇಕಾಗಿದೆ. ಮುಂದೆ ಹೋದಂತೆ ನೀವು ಇದರಲ್ಲಿ ಒತ್ತು ಕೊಟ್ಟು ಹೇಳುತ್ತೀರೆಂದರೆ ಇವರೆಲ್ಲರೂ ಬರುತ್ತಾರೆ, ಈಗಿನ್ನೂ ತಿಳಿದುಕೊಳ್ಳುತ್ತಿಲ್ಲ. ಆದರೆ ಕೊನೆಯಲ್ಲಿ ಇವರು ಪದವಿಗಳೆಲ್ಲವೂ ಹಾರಿ ಹೋಗುವುದು. ಎಷ್ಟೊಂದು ಮಂದಿ ಗುರುಗಳಿದ್ದಾರೆ, ಗುರುವಿಗೆ ಅನುಯಾಯಿಗಳಿಲ್ಲದ ಮನುಷ್ಯರು ಯಾರೂ ಇಲ್ಲ. ಇಲ್ಲಿ ನಿಮಗೆ ಸದ್ಗತಿ ಕೊಡುವಂಥ ಒಬ್ಬ ಸದ್ಗುರು ಸಿಕ್ಕಿದ್ದಾರೆ. ಚಿತ್ರಗಳು ಬಹಳ ಚೆನ್ನಾಗಿವೆ. ಅದು ಸದ್ಗತಿ ಅರ್ಥಾತ್ ಸುಖಧಾಮ, ಇನ್ನೊಂದು ಮುಕ್ತಿಧಾಮವಾಗಿದೆ. ಬುದ್ಧಿಯು ಸಹ ಹೇಳುತ್ತದೆ, ನಾವೆಲ್ಲ ಆತ್ಮರು ನಿರ್ವಾಣಧಾಮದಲ್ಲಿರುತ್ತೇವೆ, ಅಲ್ಲಿಂದ ಮತ್ತೆ ಶಬ್ದದಲ್ಲಿ ಬರುತ್ತೇವೆ, ನಾವು ಅಲ್ಲಿನ ನಿವಾಸಿಗಳಾಗಿದ್ದೇವೆ. ಈ ಆಟವೇ ಭಾರತದ ಮೇಲೆ ಮಾಡಲ್ಪಟ್ಟಿದೆ. ಶಿವ ಜಯಂತಿಯನ್ನು ಇಲ್ಲಿಯೇ ಆಚರಿಸುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನು ಬಂದಿದ್ದೇನೆ, ಕಲ್ಪದ ನಂತರ ಪುನಃ ಬರುತ್ತೇನೆ. ಪ್ರತಿ 5000 ವರ್ಷಗಳ ನಂತರ ತಂದೆಯು ಬರುತ್ತಿದ್ದಂತೆಯೇ ಈ ಭೂಮಿಯು ಸ್ವರ್ಗವಾಗಿ ಬಿಡುತ್ತದೆ. ಕ್ರಿಸ್ತನಿಗಿಂತ ಇಷ್ಟು ವರ್ಷಗಳ ಮೊದಲು ಸ್ವರ್ಗವಿತ್ತು ಎಂಬುದನ್ನು ಹೇಳುತ್ತಾರೆ. ಈಗ ಇಲ್ಲ, ಮತ್ತೆ ಬರುವುದು ಅಂದಮೇಲೆ ಅವಶ್ಯವಾಗಿ ನರಕವಾಸಿಗಳ ವಿನಾಶ, ಸ್ವರ್ಗವಾಸಿಗಳ ಸ್ಥಾಪನೆ ಆಗಬೇಕು. ನೀವು ಸ್ವರ್ಗವಾಸಿಗಳಾಗುತ್ತಿದ್ದೀರಿ. ನರಕವಾಸಿಗಳೆಲ್ಲರೂ ವಿನಾಶವಾಗಿ ಬೀಳುತ್ತಾರೆ. ಅವರಂತೂ ಇನ್ನೂ ಲಕ್ಷಾಂತರ ವರ್ಷಗಳಿದೆ. ಮಕ್ಕಳು ದೊಡ್ಡವರಾದರೆ ವಿವಾಹ ಮಾಡಿಸೋಣ ಎಂದು ತಿಳಿಯುತ್ತಾರೆ. ಆದರೆ ನೀವು ಈ ರೀತಿ ಹೇಳುವುದಿಲ್ಲ. ಒಂದು ವೇಳೆ ಮಕ್ಕಳು ಸಲಹೆಯಂತೆ ನಡೆಯಲಿಲ್ಲವೆಂದರೆ ಶ್ರೀಮತ ತೆಗೆದುಕೊಳ್ಳಬೇಕು. ಸ್ವರ್ಗವಾಸಿಯಾಗುತ್ತಿಲ್ಲ ಅಂದಾಗ ಏನು ಮಾಡಬೇಕು ಎಂದು ಆಗ ತಂದೆ ತಿಳಿಸುತ್ತಾರೆ, ಒಂದು ವೇಳೆ ಆಜ್ಞಾಕಾರಿಗಳಲ್ಲವೆಂದರೆ ಹೋಗಲಿ, ಬಿಟ್ಟು ಬಿಡಿ. ಆದರೆ ಇದರಲ್ಲಿ ಬಹಳ ಪಕ್ಕಾ ನಷ್ಟ ಮೋಹ ಸ್ಥಿತಿ ಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಶ್ರೀ ಶ್ರೀ ಶಿವ ತಂದೆಯ ಶ್ರೇಷ್ಠ ಮತದಂತೆ ನಡೆದು ಸ್ವಯಂವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕಾಗಿದೆ. ಶ್ರೀಮತದಲ್ಲಿ ಮನಮತವನ್ನು ಬೆರಕೆ ಮಾಡಬಾರ್ದು. ಈಶ್ವರೀಯ ವಿದ್ಯೆಯ ನಶೆಯಲ್ಲಿರಬೇಕಾಗಿದೆ. ತಮ್ಮ ಜೊತೆಗಾರರ ಕಲ್ಯಾಣದ ಯುಕ್ತಿಗಳನ್ನು ರಚಿಸಬೇಕಾಗಿದೆ. ಎಲ್ಲರ ಪ್ರತಿ ಶುಭ ಭಾವನೆ ನೀಡುತ್ತಾ ಒಬ್ಬರಿನ್ನೊಬ್ಬರಿಗೆ ಸತ್ಯವಾದ ಗೌರವವನ್ನು ಕೊಡಬೇಕಾಗಿದೆ. ತೋರ್ಪಡಿಕೆಯ ಗೌರವ ಅಲ್ಲ, ವರದಾನ. ನಿರಂತರ ತಂದೆಯ ಜೊತೆ ಅಂದರೆ ಸಂಘದ ಅನುಭೂತಿಯ ಮೂಲಕ ಪ್ರತಿ ಸೆಕೆಂಡು, ಪ್ರತಿ ಸಂಕಲ್ಪದಲ್ಲಿ ಸಹಯೋಗಿ ಆಗುವಂತಹ ಸಹಜ ಯೋಗಿ ಭವ. ಹೇಗೆ ಶರೀರ ಮತ್ತು ಆತ್ಮದ ಪಾತ್ರವು ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ಬೇರ್ಪಡಲು ಸಾಧ್ಯವಿಲ್ಲ, ಆಗೋದಿಲ್ಲ. ಅದೇ ರೀತಿ ತಂದೆಯ ನೆನಪು ಬುದ್ಧಿಯಿಂದ ಬೇರ್ಪಡಬಾರ್ದು. ಸದಾ ತಂದೆಯ ಜೊತೆ ಇರಿ. ಮತ್ತು ಯಾವುದೇ ಸ್ಮೃತಿಯು ತನ್ನ ಕಡೆಗೆ ಸೆಳೆಯಬಾರದು. ಇಂಥವರಿಗೆ ಸಹಜ ಮತ್ತು ಸ್ವತಃ ಯೋಗಿಗಳೆಂದು ಹೇಳಲಾಗುವುದು. ಇಂತಹ ಯೋಗಿಯು
ಪ್ರತಿ ಸೆಕೆಂಡು, ಪ್ರತಿ ಸಂಕಲ್ಪ, ಪ್ರತಿ ವಚನ, ಪ್ರತಿ ಕರ್ಮದಲ್ಲಿಯೂ ಸಹಯೋಗಿ ಆಗಿ ಇರುತ್ತಾನೆ. ಸಹಯೋಗಿ ಅಂದರೆ ಯಾರ ಒಂದು ಸಂಕಲ್ಪವೂ ಸಹ ಸಹಯೋಗವಿರದೇ ಇರುವುದಿಲ್ಲ. ಇಂತಹ ಯೋಗಿ ಮತ್ತು ಸಹಯೋಗಿಗಳು ಶಕ್ತಿಶಾಲಿಯಾಗಿ ಬಿಡುತ್ತಾರೆ. ಸ್ಲೋಗನ್: ಸಮಸ್ಯೆ ಸ್ವರೂಪರಾಗುವ ಬದಲು ಸಮಸ್ಯೆಯನ್ನು ಪರಿಹರಿಸುವ ಸಮಾಧಾನ ಸ್ವರೂಪರಾಗಿರಿ. ಅವ್ಯಕ್ತ ಸೂಚನೆ: ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡಿರಿ. ತಮ್ಮ ಸ್ಥೂಲ ಮತ್ತು ಸೂಕ್ಷ್ಮ ಬಂಧನಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಡಿ. ಲಕ್ಷ್ಯ ಇಡಿ: ನನಗೆ ಬಂಧನ ಮುಕ್ತವಾಗಲೇಬೇಕು, ಈಗ ಇಲ್ಲವಾದರೆ ಮತ್ತೆ ಯಾವಾಗಲೂ ಇಲ್ಲ ಎಂಬ ಪಾಠವನ್ನು ಸದಾ ಪಕ್ಕ ಮಾಡಿಕೊಳ್ಳಿ. ಸ್ವತಂತ್ರತೆ ಬ್ರಾಹ್ಮಣ ಜನ್ಮದ ಅಧಿಕಾರವಾಗಿದೆ. ಸ್ವತಃ ನಿಮ್ಮ ಜನ್ಮಸಿದ್ಧ ಅಧಿಕಾರವನ್ನು ಪಡೆಯಿರಿ ಮತ್ತು ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿ ನೀವು ನಿಮ್ಮನ್ನು ಗೃಹಸ್ಥಿ ಎಂದುಕೊಳ್ಳುತ್ತೀರಿ. ಗೃಹಸ್ಥಿಯ ಬಲೆ ಬರುತ್ತದೆ. ಗೃಹಸ್ಥಿಯಾಗುವುದು ಅಂದರೆ ಬಲೆಯಲ್ಲಿ ಸಿಲುಕುವುದು. ಟ್ರಸ್ಟಿ ಅಂದರೆ ಮುಕ್ತ. ಓಂ ಶಾಂತಿ. ಈ ಮುರಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಧನ್ಯವಾದಗಳು.